ಸರ್, ತಮಗೆಲ್ಲರಿಗೂ ನಮಸ್ತೆ. ಈ ಮಧ್ಯಾಹ್ನ ತಮ್ಮನ್ನೆಲ್ಲ ಕರೆದಿರೋ ವಿಷಯ ಏನು ಅಂದರೆ, ಪುಟ್ಟೇಗೌಡ ಸರ್ ಅಂತೇಳ್ಬಿಟ್ಟು ಲಾಯರ್ ಇದ್ದಾರೆ. ಅವರು ನಮ್ಮದೊಂದು ಜಾಗದಲ್ಲಿ ನಿಂತು ನನ್ನ ಬಗ್ಗೆ ಮಾತಾಡಿದ್ದಾರೆ. ತುಂಬ ಅಂದರೆ ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡಿ ನನ್ನ ಬಗ್ಗೆ ಮಾತಾಡಿದ್ದಾರೆ. ಒಂದು ನನ್ನ ಪರ್ಸನಲ್ ಜಮೀನಿಗೆ, ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಜಮೀನಿಗೆ ಸಂಬಂಧಪಟ್ಟಂತೆ ಅವರು ಆ ಜಾಗದಲ್ಲಿ ನಿಂತು ಸುಮಾರು 4 ಅಲಿಗೇಷನ್ಸ್ನ ಮಾಡಿದ್ದಾರೆ. ಅವನು ಗೌರಿಶಂಕರ್, ಹೊಯ್ಸಳ PU ಕಾಲೇಜ್ ಪ್ರಿನ್ಸಿಪಾಲು, ಒಬ್ಬ ಭೂಗಳ್ಳ ಅಂತ ಹೇಳಿದ್ದಾರೆ. ನೋಡಿ, ನಾನು 20 ವರ್ಷದಲ್ಲಿ ನಾನು ಯಾವುದೇ ಜಮೀನನ್ನು ನಾನು ಕೊಂಡ್ಕೊಂಡಿಲ್ಲ. ನನ್ನ ಹೆಸರಲ್ಲಾಗಲಿ ನನ್ನ ಹೆಂಡತಿ ಹೆಸರಲ್ಲಾಗಲಿ ಯಾವುದೇ ಜಮೀನನ್ನು ನಾನು ಕೊಂಡಿಲ್ಲ, ಅಥವಾ ನಾನು ಯಾವುದೇ ರಿಯಲ್ ಎಸ್ಟೇಟ್ ಇದನ್ನು ನೆಲಮಂಗಲದಲ್ಲಿ ನಾನು ನಡೆಸ್ತಾ ಇಲ್ಲ. ದಯವಿಟ್ಟು ಸರ್ರು ನನ್ನ ಬಗ್ಗೆ ಹಂಗೆ ಯೂಸ್ ಮಾಡಿರೋದು ನಮಗೆ ತುಂಬ ನೋವು ತಂದಿದೆ. ಅವರು ಮಾತಾಡೋದಕ್ಕಿಂತ ಮುಂಚೆ ವಿಚಾರಿಸಿ ಮಾತಾಡಬೇಕಾಗಿತ್ತು ಅನ್ನೋದು ಒಂದು ನನ್ನ ಅಭಿಪ್ರಾಯ. ಎರಡನೇದು, ಅವ್ರು ಹೇಳ್ತಾರೆ ಎಲ್ಲ ಡಾಕ್ಯುಮೆಂಟ್ಸು ಫೇಕ್ ಮಾಡಿದ್ದಾನೆ ಅವನು, ಸುಮ್ಮನೆ ಅವನು ಒಬ್ಬ ಪ್ರಿನ್ಸಿಪಲ್ ಆಗಿ ಫೇಕ್ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಅದು ಫಸ್ಟ್ ಆಫ್ ಆಲ್ ಅದು ನನ್ನ ಆಸ್ತಿ ಅಲ್ಲ, ನಮ್ಮ ಮುತ್ತಾತ್ನಿಂದ ಬಂದಿರತಕ್ಕಂಥ ಪಿತ್ರಾರ್ಜಿತ ಆಸ್ತಿ. ಅದು 1960-61 ತಾಲೂಕು ಆಫೀಸಿಂದ ಒಂದು ಡಾಕ್ಯುಮೆಂಟ್ ತೆಗ್ಸಿದ್ದೀನಿ. ಅದರಲ್ಲಿ 47A ಮತ್ತು 47B ನೋಡಿ ನಮ್ಮ ತಾತಿರ ಹೆಸರಲ್ಲಿದೆ. ಸಿದ್ಧಗಂಗಯ್ಯ ಮತ್ತು ಕೆಂಪಣ್ಣ ಅಂತಕ್ಕಂಥ ನಮ್ಮ ತಾತಿರ ಹೆಸರಲ್ಲಿದೆ. ಕೆಂಪಣ್ಣ ಅಂದರೆ ನೀವು ಇವತ್ತು 60-70 ವರ್ಷದ ಯಾರಾದರೂ ವಯಸ್ಸಾದವ್ರು ಇದ್ದರೆ ವಿಚಾರಿಸಿದ್ರೆ ಹೇಳ್ತಾರೆ, ಅವರು ಹರಿಕತೆ ಮಾಡ್ತಿದ್ರು. ನಮ್ಮ ತಾತ ತುಂಬ ಒಳ್ಳೆ ಹರಿಕತೆ ಮಾಡ್ತಿದ್ದಂಥವ್ರು. ಕೆಂಪಣ್ಣ, ಕುಂಟ್ ಕೆಂಪಣ್ಣ ಅಂತ ಕರೀತಿದ್ರು ಅವ್ರನ್ನ. ಅವರ ಮೊಮ್ಮಗ ನಾನು. ಅವ್ರ ಅಣ್ಣನ್ನ ಅವ್ರ ಅಣ್ಣ ಅವ್ರದ್ದು 2 ಜಾಗ ಇರುತ್ತೆ, 47A 47B. 1970ರಲ್ಲಿ ಅದೇ ಸಿದ್ಧಗಂಗಯ್ಯನವರು ಕೆಂಪಣ್ಣಂಗೆ, ಅಣ್ಣ ತಮ್ಮಂಗೆ ಕ್ರಯಪತ್ರ ಮಾಡಿಕೊಟ್ಟು ಆ ಊರನ್ನು ಬಿಟ್ಟು ಹೊರಟೋಗ್ತಾರೆ. ಇದು 70ನೇ ಇಸ್ವಿ. ಅವ್ರು ಹೇಳ್ತಾರೆ ಫೇಕ್ ಮಾಡಿದ್ದಾರೆ ಗೌರಿಶಂಕರ್ ಅಂತ. ನಾನು ಹುಟ್ಟಿರೋದು 1975ರಲ್ಲಿ. ಯಾವುದಾದ್ರೂ ಮನುಷ್ಯ ಹುಟ್ಟೋದ್ಕಿಂತ ಮುಂಚೆನೇ 5 ವರ್ಷ ಪ್ಲ್ಯಾನ್ ಮಾಡಿ ಫೇಕ್ ಮಾಡೋಕ್ಕಾಗತ್ತಾ ಅನ್ನೋದನ್ನ ಸಾಹೇಬ್ರು ನನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಏನೂ ಡಾಕ್ಯುಮೆಂಟ್ಸ್ ನೋಡಿದೆ ಫೇಕ್ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ತುಂಬ ಬೇಸರದ ವಿಷಯ. ನೋಡಿ, ಇದು 1970ನೇ ಇಸ್ವಿಯ ಕ್ರಯಪತ್ರ. ಇದನ್ನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ತೆಗೆದ್ರೂ ಸಿಗುತ್ತೆ. ಸಿದ್ಧಗಂಗಯ್ಯ ನಮ್ಮ ದೊಡ್ಡ ತಾತ ನಮ್ಮ ಸ್ವಂತ ತಾತನಿಗೆ ತಮ್ಮನಿಗೆ ಬರೆದಿರ್ಕೊಟ್ಟಿರ್ತಕ್ಕಂಥ ಶುದ್ಧ ಕ್ರಯಪತ್ರ ಇದು. ನೋಡಿ, ಇದು ನಮ್ಮ ತಂದೆ, ನಾನು 4ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಬೇಗ ತೀರೋಗ್ತಾರೆ. ನಮ್ಮ ತಾತ ಅವ್ರು ಅದೇ ಊರಲ್ಲಿ ಇರ್ತಾರೆ. ನಮ್ಮ ತಾಯಿ ಊರಿಗೆ ಬಂದ್ಬಿಡ್ತೀವಿ. ಅದಾದಮೇಲೆ ನಮ್ಮ ತಾತ ಅವ್ರು ಸತ್ತ ಮೇಲೆ ನಾವು ಆ ಕಡೆ ಒಂದು ಸ್ವಲ್ಪ ಹೋಗಿರಲ್ಲ. ಕಾಲಾನಂತರ ನಾವು ಅದನ್ನು ಖಾತೆ ಮಾಡಿಸ್ಕೊಂಡು ನಂತರವಾಗಿ 2002ರಲ್ಲಿ ನಾವು ಅದನ್ನು ಈ ಖಾತಾ ಮಾಡಿಸ್ಕೊಂಡಿದ್ದೀವಿ. ಈ ಖಾತಾ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಆ್ಯಕ್ಚುಯಲ್ ಡಾಕ್ಯುಮೆಂಟ್ ಆಫ್ ದಿ ಗ್ರಾಮ್ ಠಾಣ. ನೋಡಿ, ಇದರಲ್ಲಿದೆ 47A. ನಾವು ಏನು ತೊಗೊಂಡಿದ್ದೀವಿ ಅದನ್ನು, ಆಸ್ತಿ ನಂಬರ್ ಕೂಡ ಇದೆ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ಇದು ಕೂಡ ಬರುತ್ತೆ, ಆಸ್ತಿಯ ದಾಖಲೆ ಬರುತ್ತೆ. ಈ ಖಾತಾ ಮಾಡಿಸ್ಕೊಂಡಿದ್ದೀನಿ ನಾನು. ಇದನ್ನು ಇಷ್ಟು ನಾನು ಯಾವುದನ್ನು ಫೇಕ್ ಮಾಡಿಲ್ಲ. ದಯವಿಟ್ಟು ಸಾಹೇಬರು ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ತುಚ್ಛವಾಗಿ ಮಾತಾಡಿದ್ದಾರೆ. ಒಬ್ಬ ಪ್ರಿನ್ಸಿಪಾಲನ್ನ ಲೆಕ್ಕಕ್ಕೆ ಇಟ್ಕೊಳ್ದೆ ಅವನೊಬ್ಬ ಫೇಕ್ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ನೋಡಿ, ಇಷ್ಟು ಡಾಕ್ಯುಮೆಂಟ್ಸ್ನ ನಾನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀನಿ. ಇದು 2ನೇ ಅಲಿಗೇಷನ್ ಅವ್ರದ್ದು. 3ನೇ ಅಲಿಗೇಷನ್ ಏನು ಹೇಳ್ತಾರೆ ಅವರು, 47 ಪಕ್ಕ ಬರ್ತದೆ ಅಂತ ಹೇಳ್ತಾರೆ. ಸಿದ್ಧಲಿಂಗಯ್ಯ ಮತ್ತು ಅವರ 3 ಜನ ಹೆಣ್ಮಕ್ಳು ಸೇರಿ ಅಲ್ಲಿ ಗ್ರಾಮನ, ನಮ್ಮ ಜಾಗನ ಸಮ ಮಾಡಿಸ್ತಿರ್ತಾರೆ. ನಾವು ನೇರವಾಗಿ ಹೋಗಲ್ಲ. ನಾನು ಅವ್ರ ಬಗ್ಗೆ ಗೊತ್ತಿದ್ದು, ಹೆಣ್ಮಕ್ಳು ಯಾಕೆ ಅಂತ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರನ್ನ ಕರ್ಕೊಂಡು ಹೋಗ್ತೀನಿ. ಆವಾಗ ಅವ್ರು ಬರಲ್ಲ ಪೊಲೀಸ್ ಸ್ಟೇಷನ್ಗೆ. ಮತ್ತೆ ನಾನು ಇಲ್ದಾಗ ಯಾವಾಗ ಒಂದ್ಸರಿ ಸ್ಟೇಷನ್ಗೆ ಬರ್ತಾರೆ, ಮತ್ತೆ ಬರಲ್ಲ. ಮತ್ತೇನು ಮಾಡ್ತಾರೆ ಅವರು, ನೀವು ಸ್ಟೇ ತೊಗೊಂಬನ್ನಿ, ಆಮೇಲೆ ಸ್ಟಾಪ್ ಮಾಡ್ತೀವಿ ಅಂತಾರೆ. ಗೊತ್ತಾಗ್ತದೆ. ಸ್ಟೇ ತೊಗೊಂಡು ಹೋಗ್ತೀನಿ. ನಾನು ಸ್ಟೇ ಕೂಡ ತೊಗೊಂಡಿದ್ದೀನಿ. ನಾನೇನಾದರೂ ಪತ್ರಗಳನ್ನು ಫೇಕ್ ಮಾಡಿದ್ದಿದ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತರಕ್ಕಾಗ್ತಿತ್ತ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು ಸ್ಟೇ ಆರ್ಡರ್ ಕಾಪಿ. ಇದು 10ನೇ ತಾರೀಕು ನನ್ನ ಕೈ ಸಿಗುತ್ತೆ. 9ನೇ ತಾರೀಕು ಆರ್ಡರ್ ಆಗುತ್ತೆ. 10ನೇ ತಾರೀಕು 12 ಗಂಟೆ ಅಷ್ಟೊತ್ತಿಗೆ ನನ್ನ ಕೈ ಸಿಗುತ್ತೆ. 12 ಗಂಟೆಗೆ ಹೋಗಿ ನಾನು ಪೊಲೀಸ್ನವ್ರನ್ನ ಕರ್ಕೊಂಡೋಗಿ ಕೆಲಸ ಸ್ಟಾಪ್ ಮಾಡಿ, ದಯವಿಟ್ಟು ಒಂದು ಮನೆ ಕಟ್ಟಕ್ಕೆ ಟ್ರೈ ಮಾಡ್ತಿರ್ತಾರೆ, ಕಟ್ಟಬೇಡಿ ಅಂತ ಹೇಳ್ತೀನಿ. ಆದರೂ ಅವ್ರು ನಿಲ್ಲಿಸಲ್ಲ. ಅವ್ರು ನನ್ನನ್ನೇ ತುಂಬ ಅವಾಚ್ಯ ಶಬ್ದಗಳಿಂದ ಬೈತಾರೆ ಹೆಣ್ಮಕ್ಳು. ಅದ್ರ ರೆಕಾರ್ಡ್ ಕೂಡ ಇದೆ, ನಾನು ಬೇಕಾದ್ರೆ ನಿಮಗೆ ಕೇಳಿಸ್ತೀನಿ. ಅವ್ರು ಹೇಳ್ತಾರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ಹೆಣ್ಮಕ್ಳಿಗೆ ಬೈದಿರೋ ಒಂದೇ ಒಂದು ಅವ್ರ ಹತ್ರ ರೆಕಾರ್ಡ್ ಇದ್ದರೆ ನನ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ಲ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಇದು 3ನೇ ಅಲಿಗೇಷನ್ಗೆ ನನ್ನ ಉತ್ತರ.
ಅವ್ರು ಹೇಳ್ತಾರೆ 42 ಅವ್ರು ಅಕ್ರಮ ಮಾಡ್ಕೊಂಬಿಟ್ಟವ್ರೆ ಅಂತ. ನೋಡಿ, ಈ ಪತ್ರ 42 ಕಾನಿಷ್ಕಾರಿ ನಂಬರ್ದು. ಇದನ್ನು 2015-16 ಸಿದ್ಧಲಿಂಗಯ್ಯನವ್ರು ಬದುಕಿದ್ದಾಗ್ಲೇ ಸಿದ್ಧಲಿಂಗಯ್ಯನವರು ಅವರ ಹೆಂಡತಿ ಮತ್ತು 3 ಜನ, 2 ಹೆಣ್ಮಕ್ಳು, 3 ಜನ ಅಲ್ಲ 2 ಹೆಣ್ಮಕ್ಳು ಸೇರಿ ಪುಟ್ಟಯ್ಯ ಅನ್ನೋರಿಗೆ ಮಾರ್ತಾರೆ. ಪುಟ್ಟಯ್ಯ ಅನ್ನೋರಿಗೆ ಮಾರ್ತಾರೆ. ಅದರ ಡಾಕ್ಯುಮೆಂಟ್ ಇದು. ಮಾರಿದಾದ್ಮೇಲೆ ಕಮಲಾಕ್ಷಮ್ಮ ಅಂತಕ್ಕಂಥ ಮಗಳನ್ನ ಬಿಟ್ಬಿಟ್ಟಿರ್ತಾರೆ. ಅವ್ರನ್ನ 2019 ಕರ್ಕೊಂಬಂದು ಅದೇ ಪುಟ್ಟಯ್ಯಂಗೆ ಒಪ್ಪಿಗೆ ಪತ್ರ ಬರ್ಸ್ಕೊಡ್ತಾರೆ. ಅದರಲ್ಲಿ ಈ ಕ್ರಯಪತ್ರದಲ್ಲಿ ಅದರ ಡೈಮೆನ್ಷನ್ನು 36 ಅಡಿಗೆ 36 ಅಡಿ ಅಂತ ಮೆನ್ಷನ್ ಆಗಿದೆ. ಅವರು ಅರ್ಧ ಎಕರೆಗಿಂತ ಜಾಸ್ತಿ ಕಾಂಪೌಂಡ್ ಹಾಕಿದ್ರು ಮೊನ್ನೆ. ಇದು ಕ್ರಯಪತ್ರ, ಇದನ್ನು ಯಾರು ಬೇಕಾದ್ರೂ ತೆಗೆಸ್ಕೋಬೋದು, ಇದರಲ್ಲಿದೆ ನೋಡಿ. ಇದೆಲ್ಲ ವಿಷಯಗಳನ್ನು ಕೂಡ ಮರೆಮಾಚಿ ಲಾಯರ್ ಸಾಹೇಬರು ನನ್ನ ಬಗ್ಗೆ ಮಾತಾಡಿದ್ದಾರೆ. ನೋಡಿ, ನಾನು ದೌರ್ಜನ್ಯ ಅವ್ರು ಮಾಡಿದ್ದಾರೆ ಅಂತಾರಲ್ಲ, ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ NCR ಕೂಡ ಮಾಡಿಸಿದ್ದೀನಿ. ನಾನು NCR ಮಾಡಿಸೇ ಸ್ಟೇ ಆರ್ಡರ್ ತೊಗೊಂಡಿದ್ದೀನಿ. ಕಂಪ್ಲೇಂಟ್ ಕೊಟ್ಟಿರೋದು ಪ್ಲಸ್ NCR ಮಾಡಿಸಿರೋದು. ಅವರು 2015-16 ಸೇಲ್ ಮಾಡಿದಾಗ ನಮ್ಮ ಪಕ್ಕದ ಜಮೀನು ಅನ್ನೋದಕ್ಕೆ ಅವ್ರು ಎಲ್ಲೂ ಕೂಡ ನಮ್ಮನ್ನು ಚೆಕ್ಬಂದಿನಲ್ಲಿ ಮೆನ್ಷನ್ ಮಾಡಿಲ್ಲ. 42 ಆದಮೇಲೆ 43, 44, 45, 46 ಆದಮೇಲೆ 47 ಬರೋದು, ಮಾರಿ ಏಕಾಏಕಿ 42 ಪಕ್ಕ ಬಂದು ಅವರು ಕ್ಲೈಮ್ ಮಾಡ್ತಿದ್ದಾರೆ. ಇದು ವಾಸ್ತವ. ಆದರೆ ಯಾವಾಗ ಅವರು ನಾವು ಸ್ಟೇ ತಂದುಬಿಡ್ತೀವಿ, ಏನೂ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇನ್ನು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದರಲ್ಲಿ ಅವರು ನನ್ನ ಮೇಲೆ ಒಂದು ವಿಡಿಯೋ ಮಾಡಿಸಿ ಎಲ್ಲ ಕಡೆ ಫೇಸ್ಬುಕ್ಕು ಅಲ್ಲಿ ಇಲ್ಲಿ ವೈರಲ್ ಮಾಡಿಸಿದ್ದಾರೆ. ಅದೇನು ನನಗೇನು ದೊಡ್ಡ ವಿಷಯ ಆಗಿರಲಿಲ್ಲ. ಅವ್ರು ವೈರಲ್ ಮಾಡಿಸಿದ ತಕ್ಷಣಕ್ಕೆ ನನಗೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನನ್ನ ನಂಬಿರೋ ಜನಗಳು, ಪೇರೆಂಟ್ಸು, ಮಕ್ಕಳು ಅಥವಾ ಆತ್ಮೀಯರು ಏನು ಹೌದೇನೋ ಪ್ರಿನ್ಸಿಪಲ್ ಆಗಿ ಮಾಡಿದಾರೇನೋ ಅಂತ ಅನ್ಕೋಬಾರ್ದು, ನಾನು ಸುಮ್ಮನಿದ್ರೆ ಮೌನ ಸಮ್ಮತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಮ್ಮ ಮುಂದೆ ಸಬ್ಮಿಟ್ ಮಾಡಿದ್ದೀನಿ. ಇದೆಲ್ಲ ಡಾಕ್ಯುಮೆಂಟ್ಸ್ನು ಕೋರ್ಟ್ಗೂ ಸಬ್ಮಿಟ್ ಮಾಡಿದ್ದೀನಿ. ನಾನೇ ಕೋರ್ಟ್ಗೆ ಹೋಗಿದ್ದೀನಿ. ನನ್ನ ಡಾಕ್ಯುಮೆಂಟ್ಸ್ ಫೇಕ್ ಆಗಿದ್ರೆ ನಾನು ಕೋರ್ಟ್ಗೆ ಹೋಗ್ತಿರ್ಲಿಲ್ಲ. ನಾನೇ ಸ್ಟೇ ತಂದಿದ್ದೀನಿ. ಸ್ಟೇ ತಂದ ಮೇಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅದರಿಂದ ದಯವಿಟ್ಟು ಏನು ಪುಟ್ಟೇಗೌಡ ಸರ್ ನನ್ನ ಬಗ್ಗೆ ಮಾತಾಡಿದ್ದಾರೆ ಅದೆಲ್ಲವೂ ಫಾಲ್ಸು. ಪುಟ್ಟೇಗೌಡ ಸರ್ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀನಿ. ಅದು ನನಗೂ ಅವ್ರಿಗೂ ಸಂಬಂಧಪಟ್ಟ ವಿಷಯ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು 10 ವರ್ಷದ ಜೀವನದಲ್ಲಿ ಒಂದು ಕಪ್ ಚುಕ್ಕೆ ಇಲ್ದಂಗೆ ಇಲ್ಲಿ ಒಂದು ಇನ್ಸ್ಟಿಟ್ಯೂಷನ್ನ ಬೆಳೆಸ್ಕೊಂಬಂದಿದ್ದೀನಿ. ಅವ್ರ ಉದ್ದೇಶ ಏನು ಅಂದರೆ, ಆಸ್ತಿ ಆಗಿದ್ದರೆ ಕಾನೂನು ಹೋರಾಟ ಮಾಡ್ತಿದ್ರು, ಇಲ್ಲ ಪೊಲೀಸ್ ಸ್ಟೇಷನ್ ದೌರ್ಜನ್ಯ ಮಾಡಿದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಿದ್ರು, ಆಸ್ತಿ ಬೇಕು ಅಂದರೆ ಕೋರ್ಟ್ಗೆ ಹೋಗ್ತಿದ್ರು. ಅದು ಮಾಡಿಲ್ಲ ಅವರು. ಹೊಯ್ಸಳ PU ಕಾಲೇಜ್ ಪ್ರಿನ್ಸಿಪಾಲ್ ಗೌರಿಶಂಕರ್ ಅಂತ ಟ್ಯಾಗ್ ಮಾಡಿ ಅವರು ಎಲ್ಲ ಕಡೆ ವೈರಲ್ ಮಾಡಿದ್ದಾರೆ. ಅಂದರೆ ಅವ್ರ ಉದ್ದೇಶ ನನ್ನ ತೇಜೋವಧೆ ಮಾಡೋದು, ಆ ಮೂಲಕ ಇನ್ಸ್ಟಿಟ್ಯೂಷನ್ಗೆ ಡ್ಯಾಮೇಜ್ ಮಾಡೋದು. ಅದರಿಂದ ದಯವಿಟ್ಟು ಏನು ಪುಟ್ಟೇಗೌಡ ಸರ್ ಮಾತಾಡಿದ್ದಾರೆ ಅದೆಲ್ಲವೂ ಫಾಲ್ಸು. ನಾನು ಅವ್ರ ಮೇಲೆ ಕಾನೂನು ಹೋರಾಟ ಮುಂದುವರಿಸ್ತೀನಿ. ಮತ್ತು ನನ್ನ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದೆ. ಇದು ನನ್ನ ಅನಿಸಿಕೆ ಇದ್ರ ಬಗ್ಗೆ.